ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬದ ಕಟಕ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತು ಕಟಕ ರಾಶಿಯ ಜನರಿಗೆ ಯುಗಾದಿ ಹಬ್ಬ ಆದ ನಂತರ ಏನೆಲ್ಲ ಬದಲಾವಣೆಗಳು ಕಂಡು ಬರುತ್ತೆ, ಅವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ, ಆರೋಗ್ಯ ಮತ್ತು ವ್ಯಾಪಾರ, ವ್ಯವಹಾರ, ದಾಂಪತ್ಯ, ಮದುವೆ, ಇಂಥ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ. ವೀಕ್ಷಕರೇ, ಕಟಕ ರಾಶಿಯ ಜನರಿಗೆ ಹಂತ ಹಂತವಾಗಿ ಈ ವರ್ಷ ಖರ್ಚುಗಳು ಬಹಳ ಕಡಿಮೆ ಆಗುತ್ತಾ ಹೋಗ್ತದೆ. ಅದೇ ಸಮಯದಲ್ಲಿ ಆದಾಯ ಕೂಡ ಒಂದು ಕಡೆ ಹೆಚ್ಚಾಗ್ತಾ ಹೋಗ್ತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅವರ ವ್ಯಾಪಾರದಲ್ಲಿ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಕಂಡು ಬರ್ತದೆ. ಹೊಸ ವ್ಯಾಪಾರ ಅಥವಾ ಹೊಸ ಅವಕಾಶಗಳು ಅವರ ಮನೆ ತನಕ ಹುಡುಕಿಕೊಂಡು ಬರ್ತದೆ. ಮತ್ತು ಅವರ ಜೀವನದಲ್ಲಿ ವಿದೇಶ ಪ್ರಯಾಣ ಮತ್ತು ವಿದೇಶ ಕೆಲಸದ ಬಗ್ಗೆ ಕೂಡ ಅವರು ಸ್ವಲ್ಪ ಗಮನ ಹರಿಸ್ತಾರೆ. ಆ ಒಂದು ಕೆಲಸ ಕೂಡ ಅವರ ಕೈಗೆ ಸೇರ್ತದೆ. ಮತ್ತು ಅವರು ಮಾಡಲಿಕ್ಕೆ ಹೊರಟಿರುವಂಥ ಎಲ್ಲಾ ಕೆಲಸದಲ್ಲೂ ಕೂಡ ಕಟಕ ರಾಶಿಯ ಜನರಿಗೆ ಗೌರವ, ಮಾನ್ಯತೆ ಅನ್ನುವಂಥದ್ದು ಕೂಡ ಸಿಗ್ತದೆ. ಮತ್ತು ಈ ವರ್ಷದಲ್ಲಿ ಅವರ ಆರೋಗ್ಯ ಕೂಡ ಸ್ಥಿರತೆವಾಗಿರ್ತದೆ. ಯಾವುದೇ ರೀತಿಯಲ್ಲಿ ಯೋಚನೆಗಳನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಒಂದು ವರ್ಷದಲ್ಲಿ ಅವರಿಗೆ ಶುಭವಾದಂಥ ಸಂಖ್ಯೆ 7 ಅಂತ ಹೇಳ್ತಾರೆ. ಮತ್ತು ಶುಭವಾದಂಥ ನಂಬರ್, ಶುಭವಾದಂಥ ಬಣ್ಣ ಹಳದಿ ಆಗಿರ್ತದೆ. ಮತ್ತು ಈ ಒಂದು ವರ್ಷದ ಸದುಪಯೋಗ ಪಡೆದುಕೋಬೇಕು. ಈ ವರ್ಷದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಏಳಿಗೆ ಅಥವಾ ನಾನು ಏನಾದರೂ ಅಂದುಕೊಂಡಿದ್ದ ಸಾಧನೆ ಮಾಡಬೇಕು ಅನ್ನೋ ನಿಮ್ಮ ಮನಸ್ಸಲ್ಲಿದ್ರೆ ಶನಿ ದೇವರನ್ನ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯನ್ನ ನೀವು ಆರಾಧನೆಗಳನ್ನ ಮಾಡಬೇಕಾಗ್ತದೆ. ಈ ದೇವರನ್ನ ಆರಾಧನೆ ಮಾಡಿದ್ದೆ ಅಂತ ಆದ್ರೆ ನಿಮ್ಮ ಜೀವನದಲ್ಲಿ, ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಪರಿಹಾರ ಆಗಿ ನಿಮ್ಮ ಮನೆಯಲ್ಲಿ, ಮನಸ್ಸಲ್ಲಿ ಶಾಂತಿ, ನೆಮ್ಮದಿ ಅನ್ನುವಂಥದ್ದು ಬರ್ತದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.